ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ಕಾನೂನು ಜ್ಞಾನವನ್ನು ವೃದ್ಧಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ಹಮ್ಮಿಕೊಂಡಿರುವ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತಾ ಜಾಥಾದ 100 ಕಾರ್ಯಕ್ರಮಗಳನ್ನು ಸಂಪನ್ನಗೊಂಡಿರುವುದು ವಿಶೇಷ. ಕಾನೂನು ಜಾಗೃತಾ ಕಾರ್ಯಕ್ರಮವು ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದು ಶಿರಸಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಮಾರ್ಚ್ 15ರಂದು ರಾಜ್ಯ ಮಟ್ಟದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತಾ ಜಾಥಾ ಆರಂಭವಾಗಿದ್ದು, ರಾಜ್ಯದಾದ್ಯಂತ 16 ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 163 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿತ್ತು. ಈಗಾಗಲೇ ಅರಣ್ಯವಾಸಿಗಳ ವಾಸಸ್ಥಳದಲ್ಲಿ ಜಾಥಾ ಸಂಚರಿಸಿ ಸಂಘಟಿಸಿರುವ ಕಾರ್ಯಕ್ರಮ 100ರ ಗಡಿ ತಲುಪಿರುವುದು ಹೋರಾಟದ 33 ವರ್ಷದಲ್ಲಿನ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಎಲ್ಲೂ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆಗಳು ಅವಶ್ಯಕತೆ ಇದೆ ಹೇಳುವುದನ್ನ ಎಲ್ಲೂ ಪ್ರಸ್ತಾಪಗಳಿಲ್ಲ. ಕಾನೂನುಬಾಹಿರವಾಗಿ 3 ತಲೆಮಾರಿನ ದಾಖಲೆಗಳು ಬೇಕು ಅಂತೇಳಿ ಕರ್ನಾಟಕದಲ್ಲಿ ಈ ಮಾನ್ಯತೆ ಮಾಡ್ತಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕೇವಲ 5.1% ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ಸಿಕ್ಕಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ 85,757 ಅರ್ಜಿಗಳಲ್ಲಿ 69,337 ಅರ್ಜಿಗಳು ತಿರಸ್ಕಾರ ಆಗಿದೆ. ಕಾರಣ ಪ್ರತಿಯೊಬ್ಬ ಅರಣ್ಯವಾಸಿಗಳು 1,930 ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಿಂದ ದಾಖಲೆಗಳು ಅಪೇಕ್ಷೆ ಮಾಡುವುದು ಇದು ಕಾನೂನು ಬಾಹಿರ. ಹೀಗಾಗಿ ನಾನು ಕಾನೂನು ಜಾಗೃತ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಂತ 3 ತಲೆಮಾರಿನ ದಾಖಲೆಗಳನ್ನು ಕೈಬಿಡಿ ಮತ್ತು ಸಾಂದರ್ಭಿಕ ದಾಖಲೆಯಲ್ಲಿ ಕಾನೂನಡಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇರುವ ಸಂದೇಶವನ್ನು ಸಾರಿಸಲಿಕ್ಕೆ ಈ ಅರಣ್ಯವಾಸಿಗಳ ಒಂದು ಜಾಗೃತ ಜಾಥಾವನ್ನು ನಾವು ಪ್ರಾರಂಭ ಮಾಡಿಕೊಂಡಿದ್ದೇವೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಅರ್ಜಿಗಳು ಹೆಚ್ಚಿನ ಪ್ರಮಾಣದಲ್ಲಿ ತಿರಸ್ಕಾರವಾಗಿರುವುದರಿಂದ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವುದು ಅನಿವಾರ್ಯ. ಕರ್ನಾಟಕದಲ್ಲಿ 2,95,048 ಅರಣ್ಯವಾಸಿಗಳ ಅರ್ಜಿಗಳು ದಾಖಲಾಗಿದ್ದು, ಅವುಗಳಲ್ಲಿ 1,84,358 ಅರ್ಜಿಗಳು ತಿರಸ್ಕಾರವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಇಂದಿನವರೆಗೆ ಕರ್ನಾಟಕದಲ್ಲಿ ಒಟ್ಟು 15,798 ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರಕಿದೆ. ಕೇವಲ 5.3% ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ದೊರಕಿದರೆ 62.48% ಅರ್ಜಿಗಳು ಪ್ರಥಮ ಹಂತದಲ್ಲಿ ತಿರಸ್ಕಾರವಾಗಿದೆ ಎಂದು ಹೇಳಿದರು. ಒಂದು ಮನದಟ್ಟು ಮಾಡುವ ಸಲುವಾಗಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅತ್ಯುತ್ತಮವಾದಂತಹ ಒಂದು ಕಾನೂನು ಜಾಥಾವಾಗಿದೆ. ಇದರ ಪ್ರಯೋಜನವನ್ನ ಎಲ್ಲ ಅರಣ್ಯ ಅತಿಕ್ರಮಣದಾರರು ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅರಣ್ಯದ ಅಥವಾ ಅರಣ್ಯ ಜಮೀನಿನ ಮೇಲೆ ಅವಲಂಬಿತವಾಗಿರುವ ಬಗ್ಗೆ ದೃಢೀಕೃತ ದಾಖಲೆಗಳನ್ನು ಅಥವಾ ನೀವು ಸಾಗುವಳಿ ಅಥವಾ ವಾಸ ಮಾಡುತ್ತಿರುವ ಅರಣ್ಯ ಜಮೀನಿನ ಕಬ್ಜಾ ಹೊಂದಿರುವ ಬಗ್ಗೆ ಸರ್ಕಾರದ ದಂಡ ಅಥವಾ ಆದೇಶ ಅಥವಾ ನೋಟಿಸ್ ಅಥವಾ ಇನ್ನಿತರೆ ಸರ್ಕಾರಿ ದಾಖಲೆಗಳನ್ನು ದೃಢೀಕರಿಸಿ ಹಾಜರುಪಡಿಸಬೇಕಾಗಿ ಈ ಮೂಲಕ ತಮಗೆ ತಿಳಿಸಲಾಗಿದೆ. ಹಾಗೂ ನಿಗದಿಪಡಿಸಿದ ದಿನಾಂಕದಂದು ತಾವು ಹಾಜರಾಗದೇ ಇದ್ದರೆ ನಿಯಮಾನುಸಾರ ಪ್ರಕರಣದ ಕ್ರಮ ವಹಿಸಲಾಗುವುದು. ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆ ಮಂಜೂರಿ ಪ್ರಕ್ರಿಯೆ, ಮಂಜೂರಿ ದಾಖಲೆಗಳು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ, ಅರಣ್ಯ ಸಿಬ್ಬಂದಿಗಳಿಂದ ಉಂಟಾಗುವ ದೌರ್ಜನ್ಯ ಪ್ರಕರಣ, ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ ಮತ್ತು ತಿರಸ್ಕೃತ ಅರ್ಜಿಯ ಮೇಲ್ಮನವಿ ಪ್ರಕ್ರಿಯೆ ಮುಂತಾದ ಕಾನೂನಾತ್ಮಕ ಅಂಶದ ಕುರಿತು ಜಾಥಾದಲ್ಲಿ ವಿಶ್ಲೇಷಿಸಲಾಯಿತು ಎಂದು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ವೈಯಕ್ತಿಕ 3 ತಲೆಮಾರಿನ ದಾಖಲೆ ಅಪೇಕ್ಷಿಸಿ ಅರಣ್ಯವಾಸಿಗಳ ಅರ್ಜಿಗಳನ್ನು ತಿರಸ್ಕಾರವಾಗಿರುವ ಕುರಿತು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಅಂಶ ಮತ್ತು ನ್ಯಾಯಾಲಯದ ಆದೇಶಗಳ ದಾಖಲಿಸುವ ಕರಪತ್ರದೊಂದಿಗೆ ಸಾಂದರ್ಭಿಕ ದಾಖಲೆಗಳ ಅಡಿಯಲ್ಲಿಯೇ ಅರಣ್ಯ ಭೂಮಿ ಹಕ್ಕು ನೀಡಬಹುದಾಗಿದೆ ಎಂದು ಜಾಥಾದಲ್ಲಿ ವಿಚಾರ ಮಂಡಿಸಲಾಯಿತು ಎಂದು ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ದುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.